ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ರಾಮ್ ಕ್ರೇಜಿ. ಇವತ್ತು ಬೈಕಲ್ಲಿ ಒಂದು ಅಡ್ವೆಂಚರ್ ಮಾಡೋಣ ಅಂತ ಇದ್ದೀನಿ. ಮೋಟೋ ವ್ಲಾಗು. ಲೈಫಲ್ಲಿ ಫಸ್ಟ್ ಟೈಮು ಗಾಡೀಲಿ ಲಾಂಗ್ ಹೋಗ್ತಾ ಇರೋದು. ಇವತ್ತು ನಾನು ಮತ್ತು ನನ್ನ ಸ್ನೇಹಿತ ರಾಕೇಶ್ ತುಂಬ ದಿನದಿಂದ ಆಸೆ ಇತ್ತು ಫಸ್ಟ್ ರೈಡ್ ಮಂತ್ರಾಲಯದಲ್ಲೇ ಸ್ಟಾರ್ಟ್ ಮಾಡಬೇಕಂತ. ಇವತ್ತು ಅದು ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಪ್ರೆಸೆಂಟ್ ನಾನು ದೊಡ್ಡಬಳ್ಳಾಪುರದಲ್ಲಿದ್ದೀನಿ. ದೊಡ್ಡಬಳ್ಳಾಪುರದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ ಟ್ಯಾಂಕು 0 ಹಾಂ, $102 ಇದೆ. ಫುಲ್ ಟ್ಯಾಂಕ್ ಮಾಡಿಸ್ತಾಯಿದ್ದೀನಿ ಗಾಡಿಗೆ. ಅಣ್ಣನ ನೋಡ್ತಾವ್ರೆ ಏನು ಹಿಂಗೆ ಮಾತಾಡ್ತಾವನಲ್ಲ ಇವನೊಬ್ಬನೇ ಅಂತ. ನಮ್ಮ ರಾಕೇಶ್ ಕೂಡ ನೋಡ್ತಾವ್ರೆ. ಫ್ಯೂಲ್ ಫುಲ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಅಯ್ಯೋ ಇಟ್ಬೇಕಾಗೋಯ್ತಾ? ಸಾಕ್ಬಿಡು. ಹೇಳ್ಬೇಕು ತಾನೆ ಹಿಂದೆ ಗಾಡಿ ಎತ್ಕೊಳ್ಳೋಣ ಅಂತ. ನಾವು ಯಾರ ಬಿರಿನೇ. ಸೊ ಲೆಟ್ಸ್ ಬಿಗಿನ್ ಟು ಮಂತ್ರಾಲಯ ರೈಡ್. ಸೊ ಈಗ ಟೈಮ್ ಬಂದು ಸ್ನೇಹಿತರೆ 6:46 ನೋಡ್ಬೋದು ನೀವು ಅಲ್ಲಿ. 6:46. ನಾನು ದೊಡ್ಡಬಳ್ಳಾಪುರದಲ್ಲಿದ್ದೀನಿ ಇವಾಗ. ಇನ್ನೂ ದೊಡ್ಡಬಳ್ಳಾಪುರದಲ್ಲಿ 6:46. ಸೊ ನಾನಲ್ಲಿ ಕ್ಯಾಚ್ ಮಾಡಬೇಕಾಗಿರೋದು ಆಲ್ಮೋಸ್ಟ್ ಆಲ್ 12 ಗಂಟೆ ಒಳಗಡೆ ಹೋಗಬೇಕು ಅಂತ ಟ್ರೈ ಮಾಡ್ತೀನಿ. ಓಹೋ ಏನಪ್ಪ ಇದು ಸೌಂಡು ಇರೋ ತೋರ್ತಾನೆ. ನಾನು ಗಾಡಿ ತೊಗೊಂಡಿದ್ದೆ ಮೋಟೋ ವ್ಲಾಗ್ ಮಾಡಬೇಕಂತ. ಸೊ ನಾನು ಮಾಡ್ತಾಯಿದ್ದೆ ಬೇರೆ. ಮೋಟೋ ವ್ಲಾಗ್ ಅಂದ್ಬಿಟ್ಟು ಇನ್ನೆಲ್ಲ ಮಾಡ್ತಾಯಿದ್ದೆ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಮೋಟೋ ವ್ಲಾಗೇನೆ. ಎಲ್ಲ ಇರುತ್ತೆ ನಂದು ಆಲ್ಮೋಸ್ಟ್ ಆಲ್ ನನ್ನ ಚಾನಲ್ನಲ್ಲಿ. ಓಡೋ ಕಾರಲ್ಲಿ ಹೋಗಿದ್ದಾಯಿತು, ಟ್ರೈನಲ್ಲಿ ಹೋಗಿದ್ದಾಯಿತು, ಬಸ್ಸಲ್ಲಿ ಹೋಗಿದ್ದಾಯಿತು. ಈಗ ಬೈಕಲ್ಲಿ ಹೋಗ್ತಾಯಿದ್ದೀನಿ ಮಂತ್ರಾಲಯ. ನಾನು ಮಂತ್ಲಿ ಒನ್ಸು ಹೋಗ್ತೀನಿ ಸ್ನೇಹಿತರೆ ಮಂತ್ರಾಲಯಕ್ಕೆ. ಅಪ್ ಆ್ಯಂಡ್ ಡೌನ್ 300-350 ಕಿಲೋಮೀಟರ್ಸ್ ಅಷ್ಟೇ. ಅಂಡರ್ 500 500 ಕಿಲೋಮೀಟರ್ಸ್ ಒಳಗಡೆ ನಾನು ವ್ಲಾಗ್ ಮಾಡಿದ್ದೀನಿ ಮೋಟೋ ವ್ಲಾಗು. ಸೊ ಫಾರ್ ದ ಫಸ್ಟ್ ಟೈಮ್ 350, ನಮ್ಮೂರಿಂದ 350 ಆಗುತ್ತೆ ಮಂತ್ರಾಲಯಗೆ. ಒಂದು ಸೈಡ್ 350 ಮಾಡ್ತಾರೆ. ಇದೆ ಫಸ್ಟು. ನಾವು ನೈಟಲ್ಲಿ ಬ್ಲಾಗ್ ಮಾಡ್ತಾ ಇರೋದು ಇವಾಗ ಟ್ರಾವೆಲಿಂಗು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ ನೈಟ್ ಹೊತ್ತು ರೈಡ್ ಮಾಡಬಾರ್ದು ಲಾಂಗ್ ಅಂತ. ಸೊ ನಾವು ಮನೆ ಬಿಟ್ಟಾಗ 4 ಗಂಟೆ. ನಮ್ಮ ರಾಕೇಶ್ ಅವ್ರು ಬರೋದು ತುಂಬ ಲೇಟ್ ಆಯಿತು. ಅವರಿಂದ ಇಷ್ಟು ಲೇಟಾಗಿ ಮುಂದುವರೆದಿದೆ ನಮ್ಮ ಪಯಣ. ಇಲ್ಲಿಗೆ ಬಂದರೆ ನನಗೆ ಸಖತ್ ಖುಷಿಯಾಗುತ್ತೆ ಸ್ನೇಹಿತರೆ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕೂಡ ಒಂದು ಸಿಗ್ನಲ್ ಬಿತ್ತಲ್ಲಪ್ಪ ಅಪ್ಪ ದೇವ್ರೇ ಅಂತ. 24 ಸೆಕೆಂಡ್ಸ್ ಇದೆ. 24 ಸೆಕೆಂಡ್ಸ್ ಮುಗಿದ ಮೇಲೆ ಸ್ಟ್ರೈಟ್ ನಂದಿಬೆಟ್ಟ ರೋಡಲ್ಲಿ ಹೋಗ್ಬಿಟ್ಟು ಹೈವೇ ಹತ್ಬಿಡೋದೆ. ಯಾಕಲ್ಲ ಹಿಂಗೆ ಬತ್ತಿ ಇರೋ ಬಿಡ್ಲಿ ಇರೋ. ಆಕ್ಸಿಡೆಂಟ್ಗಳು ಆಗ್ತಕೊಂಡ್ರು ನೋಡು. ಹೇಳ್ತೀವಿ ಹೋಗಿಣ್ಣ ಹೋಗಿ. ಇನ್ನು ಹೊಸ ಗಾಡಿ ಏನು ಇವಾಗ ಡೆಲಿವರಿ ಕೊಟ್ಬಿಡ್ತಾನೆ. ನಾವು ಓದ್ತಾನೆ ನನ್ನ ಮಗನೇ. ಓಕೆ ಸ್ನೇಹಿತರೆ, ನಮ್ಮ ಈ ಪಯಣದಲ್ಲಿ ಇವನನ್ನು ಬೈದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೋ. ಇವನೊಬ್ಬ ಬಂದ. ಇವನು ಸೇರಿಸಿ ಬೈದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ರೀಚ್ ಆಗಬೇಕು. 12 ಗಂಟೆ ಒಳಗಡೆ. 12 ಗಂಟೆ ಮೇಲೆ ಹೋದರೆ ಮಂಗಳವಾರ ಆಗಿಬಿಡುತ್ತೆ. ಹೈವೇಲಿ ಸಿಗೋಣ. ಫಸ್ಟ್ನೇ ಟೋಲನ್ನು ಪಾಸ್ ಮಾಡಿದ್ದೀನಿ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಆನ್ ಮಾಡಿರಲಿಲ್ಲ. ಹಂಗೆ ಹೋಗಿಬಿಡ್ದದು. ಫೈನಲಿ ನಾನು ಇವತ್ತು ಸ್ಟೇಟ್ ಬಾರ್ಡರ್ ದಾಟಿದ್ದೀನಿ. ವೆಲ್ಕಮ್ ಟು ಆಂಧ್ರ ಪ್ರದೇಶ್. ನೋಡ್ಬೋದು ಹಿಂಗೋದ್ರೆ ಲೇಪಾಕ್ಷಿಗೆ ಹೋಗುತ್ತೆ. ಸೊ ಲೇಪಾಕ್ಷಿ ಬಿಟ್ಟು ನಾನು ಮುಂದೆ ಹೋಗ್ತಾಯಿದ್ದೀನಿ ಹೈವೇಲಿ. ಫಸ್ಟ್ ಟೈಮ್
ನನ್ನ ಗಾಡೀಲಿ ನಾನೊಂದು ಬಾರ್ಡರ್ ಕ್ರಾಸ್ ಮಾಡಿದ್ದೀನಿ ಸ್ಟೇಟ್ದು. ಫಸ್ಟ್ನೇ ಸ್ಟೇಟೇ ನನ್ನ ಗಾಡಿಗೆ ಆಂಧ್ರ ಪ್ರದೇಶ ತೋರಿಸ್ತಾ ಇದ್ದೀನಿ. ಸೊ ಒಂದು ಊರಿಗೆ ಬಂದಿದ್ದೀನಿ, ಈಟಾಚಿ ಅಡ್ಡ ಬಂದ್ಬಿಡ್ತಲ್ಲಪ್ಪ. ನೋಡ್ದ ಎತ್ತಿಂದ ಎತ್ತ ಏನು ಬಸ್ಸು ಲಾರಿ ಎಲ್ಲ ಒಂದೇ ರೋಡಾಗ ಬರ್ತಾವಲ್ಲಪ್ಪ. ಆ ಕಡೆಯಿಂದ ಅಲ್ಲಿ ಬಸ್ಸು, ಈ ಕಡೆಯಿಂದ ಲಾರಿ, ಸೆಂಟ್ರಾಗ ನನ್ನ ಗಾಡಿ. ಹೆಂಗಲ್ಲ ಟೈಮ್ 8:30 ಆಯಿತು, 8:31. ಇವಾಗ KF ಫ್ಯಾಕ್ಟ್ರಿ ಮುಂದೆ ಹೋಗ್ತಾ ಇದ್ದೀವಿ. ಗುಂಟೂರು ರೈಟು, ಹೈದ್ರಾಬಾದ್ ಸ್ಟ್ರೈಟು. ಮರೂರು ಟೋಲ್ ಪ್ಲಾಜಾ ಇದು 2ನೇ ಟೋಲು. ಫಸ್ಟ್ನೇ ಟೋಲ್ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಅಲ್ಲೇ ನಿಲ್ಲಿಸಲಿಲ್ಲ ನಾನು, ಹಂಗೆ ಬಂದ್ಬಿಟ್ಟೆ. ಇದು 2ನೇ ಟೋಲು. ಸ್ವಲ್ಪ ಒಂದು 5 ನಿಮಿಷ ಗಾಡಿಗೂ ರೆಸ್ಟು, ನಮ್ಮ ಬಾಡಿಗೂ ರೆಸ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀವಿ. ಅರೌಂಡ್ 200 ಕಿಲೋಮೀಟರ್ ಹೊಡೆದಿದ್ದೀನಿ ಈಗ ಆಲ್ರೆಡಿ. ಇನ್ನೂ 150 ಕಿಲೋಮೀಟರು ಇದೆ. 150 ಇಲ್ಲ, 160, 170 ಇದೆ. ಇನ್ನೂ 3.5 ಅವರ್ಸ್ ತೋರಿಸ್ತಾ ಇದೆ. 9 ಗಂಟೆ ಇವಾಗ ಟೈಮು. 9 ಗಂಟೆ ಇವಾಗ. 12:15 ತೋರಿಸ್ತಾ ಇದೆ. 12:15 ಒಳಗಡೆ ರೀಚ್ ಆಗಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿರೋದು ಇದು ರೈಡು. ತುಂಬ ಖುಷಿ ಆಗ್ತೈತೆ ಈ ಥರ ಬ್ಯಾಗ್ ಕಟ್ಕೊಂಡು ಹೋಗ್ತಾ ಇರೋದು. ನಮ್ಮ ರಾಕೇಶ್ ಮೇಷ್ಟ್ರಂತೂ ಓಡಾಡ್ತಾವನೆ ಕಾಲು ನೋವಿಗೆ. ಫಸ್ಟ್ ಟೈಮ್ ಅನಿಸುತ್ತೆ ಗಾಡೀಲಿ ಬಂದಿರೋದು ಅವನು ಇಷ್ಟು ದೂರ. ಕಾರಲ್ಲಿ ಓಡಾಡಿದ್ದಾನೆ, ಹತ್ತ ಓಡಾಡ್ತಾವನೆ. ಅದರಲ್ಲಿ ಬೇರೆ ಲವರ್ ಬಾಯ್, ಇವಾಗ ಮದುವೆ ಬೇರೆ ಸೆಟ್ ಆಗಿದೆ, ವಿಚಾರಿಸ್ಕೊತಾ ಇದ್ದಾನೆ ಬೇಬಿನ. ನಿಮಿಷ ಟೈಮ್ ವೇಸ್ಟ್ ಮಾಡ್ದೋ, ಗಾಡಿಗೂ ರೆಸ್ಟ್ ಮಾಡ್ದೋ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ನಮಗೂ ಟೈಮ್ ಹೋಗ್ಬಿಡುತ್ತೆ ಅಂತೇಳಿ ಈ ಥರ ಸಿಚುವೇಶನಲ್ಲಿ ನಾವೇ ನಿಧಾನಕ್ಕೆ ಹೋಗೋದು ಬೆಟರ್. ಎಷ್ಟುದಾದೆ ಹೈವೇ ರೋಡಲ್ಲಿ ಹುಮ್ಸ್ಗಳು ಬೇರೆ ಹಾಕೋರು ಗುರು. ಈ ಊರಲ್ಲಿ ಯಾವ ಊರಪ್ಪ ಅಥೋ ಹೈವೇಲಿ ಯಾವ ಗುರು. ಅಲ್ಲೆಲ್ಲ ನೋಡ್ರೆ ರೋಡಲ್ಲಿ ದೊಡ್ಡದೊಂದು ಹಂಸ ಹಾಕ್ಬಿಟ್ಟವನೆ. ಹೈವೇನೆ 120 ಸ್ಪೀಡಲ್ಲಿ ಇದ್ದೀನಿ, ದೊಡ್ಡದೊಂದು ಹಂಸ ಕಾಣ್ಬಿಡುತ್ತೆ. ಏನು ಮಾಡ್ಬೇಕು ಹೇಳಿ ಸಡನ್ನಲ್ಲಿ? ಆಗೋ ನೋಡ್ರಿ ಎಷ್ಟು ತಪ್ಪು ಹಂಸ ಹಾಕ್ಯವ್ರಿ. ಇದೇನು ಹೈವೇ ಅನ್ಕೋಬೇಕಾ? ಯಾವುದನ್ನ ಸಣ್ಣದೊಂದು ಹಳ್ಳಿ ರೋಡ್ ಅನ್ಕೊಬೇಕಾ? ಲೆಟ್ಸ್ ಗೋ ಟು ಪೆಟ್ರೋಲ್ ಬ್ಯಾಂಕ್. ಫುಲ್ ಟ್ಯಾಂಕು ಪೆಟ್ರೋಲ್? ಹಾಂ, ಓಕೆ. 97 ಡೀಸೆಲ್ ಅವರು, 109, 109 ರೂಪಾಯಿ ಪೆಟ್ರೋಲ್ ಇಲ್ಲಿ. ಏನು ಕಿಲೋಮೀಟ್ರ್ ఉంది ಅನಂತಪುರಂಗೆ? ಈ ಕಡೆಗೆ 15. ನೋಡಿ ಸ್ನೇಹಿತರೆ, ಅನಂತಪುರ ಬಿಟ್ಟು 15 ಕಿಲೋಮೀಟ್ರ್ ಮುಂದೆ ಬಂದು ನಾನು ಫ್ಯೂಲ್ ಹಾಕ್ಸ್ತಾಯಿದ್ದೀನಿ. ಫುಲ್ ಟ್ಯಾಂಕು, ಒಂದು ಫುಲ್ ಟ್ಯಾಂಕ್ ಇಲ್ಲಿವರೆಗೂ ಬಂದಿದೆ. ಮೋಸ್ಟ್ಲಿ ರಿಸರ್ವ್ ಬಂದಿತ್ತು ಅನಿಸುತ್ತೆ. 16 ಲೀಟ್ರ್ ಇಡಬೇಕು, 7 ಲೀಟ್ರ್ 8 ಲೀಟ್ರ್ಗೆ ಆಗ್ತಾಯಿದೆ ಇಲ್ಲಿ ಫುಲ್ ಟ್ಯಾಂಕು. 50 ಕ್ಲೋಸ್ ಮಾಡಿ. ಮೋಸ್ಟ್ಲಿ ಇನ್ನೂ ಪೆಟ್ರೋಲ್ ಇದೆ ಅನಿಸುತ್ತೆ ಸ್ನೇಹಿತರೆ. ಹೋಗ್ಬೋದಾಗಿತ್ತು, ಮತ್ತು ಯಾಕಿತ್ತು ಈ ಥರ ಮಾಡ್ತಾನೆ ನನ್ನ ಗಾಡಿ? 14 ಲೀಟ್ರ್ 15 ಲೀಟ್ರ್ ಇರೋತ್ತವ, ಬರೀ 7 ಲೀಟ್ರ್ ಹಿಡಿದಿದೆ, 7.5 ಲೀಟ್ರು. ಯಾಕೆ ಹಿಂಗೆ ಮಾಡ್ತು? ಎತ್ತೋನಪ್ಪ ಅವನು ಮೇಷ್ಟ್ರು. ಗಾಡಿ ಇಳ್ದಾನೆ ಎತ್ತೋದ್ರಿ. ಅಯ್ಯ, ಇವನು ಒಳ್ಳೆ ಸವಾಸನಪ್ಪ ನಮಗೆ. ನೋಡ್ರಿ ಎಲ್ಲಿ ಬಂದು ನಿಂತವ್ನು ನೋಡ್ರಿ ಇವನು ಕತ್ಲಲ್ಲಿ. ಇವ್ನು ಮಾರಯ್ಯ, ಅವನು 11 ಗಂಟೆ ರಾತ್ರಿ ಆದರೂ ಫೋನಾಗ ಮಾತಾಡ್ಕೊಂಡು ನಿಂದಾನು. ನೀನು ಹುಡುಕ್ತಾ ಇದ್ದೀನಿ ಮೇಷ್ಟ್ರಲ್ಲಿ. ಎಲ್ಲಿ ಹೇಳಿದೆ ನೀನು? ನಾನು ಲಾಗ್ ಮಾಡ್ತಾ ಇದ್ದೀನಿ, ನೀನು ಬಂದಿದ್ಯಾ? ಹೈವೇ ಈಗ ಟೋಲಿಗೆ ಮುಗಿಯುತ್ತೆ.
ಇಲ್ಲಿಂದ ಜಸ್ಟ್ 100 ಕಿಲೋಮೀಟರ್ ಇದೆ ಸ್ನೇಹಿತರೆ ಈ ಟೋಲಿಂದ. ಈ ಟೋಲ್ ಬಂದು ಕಾಸೆಪಲ್ಲಿ ಟೋಲ್ ಅಂತೆ. ಈ ಟೋಲ್ ಬಿಟ್ಟು ಸ್ವಲ್ಪ ಒಂದು 2-3 ಕಿಲೋಮೀಟರ್ಸ್ ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು. ಅಲ್ಲಿಂದ 101 ಕಿಲೋಮೀಟರ್ಸ್ ಏನೋ ಜಂಗಲ್ ರೋಡ್ ಇದೆ, ಮಾಮೂಲಿ ಹಳ್ಳಿ ರೋಡು ನೋಡಿ. ಗುತ್ತಿಲಿ ಲೆಫ್ಟ್ ತೊಗೋಬೇಕು. ಇಲ್ಲೇ ಎಲ್ಲ ಸಿಗುತ್ತೆ ಅದು ಲೆಫ್ಟ್ ತೊಗೊಳೋದು. ಇಲ್ಲಿಂದ 100 ಕಿಲೋಮೀಟರು. ಈಗ ಆಲ್ರೆಡಿ 10 ಗಂಟೆ ಆಯಿತು. 100 ಕಿಲೋಮೀಟರ್ಗೆ 2 ಅವರ್ ತೋರಿಸ್ತಾ ಇದೆ. ಆ 2 ಅವರ್ನ 1 ಅವರಲ್ಲಿ ಹೊಡಿಬೇಕು ಅಂತ ಮಾಡಿದ್ದೀನಿ ಪ್ರಯತ್ನ. 10 ಗಂಟೆ ಅಷ್ಟೊತ್ತಿಗೆ ಸ್ನೇಹಿತರೆ ಗುತ್ತಿಗೆ ಬಂದಿದ್ದೀನಿ. ಜಸ್ಟ್ 3 ಅವರ್ಸಲ್ಲಿ 7 ಗಂಟೆ ದೊಡ್ಡಬಳ್ಳಾಪುರ ಬಿಟ್ಟೆ, 8, 9, 10 ಗಂಟೆ ಗುತ್ತಿಗೆ ಬಂದಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಲೆಫ್ಟ್ ಹೋಗಬೇಕು. ಇಲ್ಲಿಂದ 100 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ರೋಡ್ ಸಾಗೋದಿಲ್ಲ. ಎಷ್ಟು ಕಿಲೋಮೀಟರ್ ಐತೆ ನೋಡು. ನೀರು ಬಾಟ್ಲು ಬಿದ್ದೋಗದೆ. ಎಷ್ಟು ಕಿಲೋಮೀಟರ್ ಅದು? ನೀರು ಬಿದ್ದೋಗದೆ ಅಂತಾನೆ. ಎಷ್ಟು ಕಿಲೋಮೀಟರ್ ಚೆಕ್ ಮಾಡೋ ಅಂತಂದರೆ ನೀರು ಬಾಟ್ಲು ಬಿದ್ದೋಗೈತೆ ಅಂತ ನಮ್ಮ ಮಗ ಹಿಂದೆಗಡೆ ಕುತ್ಕೊಂಡು. ನನ್ನ ಗಾಡಿ ಸೌಂಡಿಗೆ ಏನು ಕೇಳಿಸೋದೇ ಇಲ್ಲ ಅಲ್ಲಿ. ಒಳ್ಳೆ ಕತೆ. 109 ಕಿಲೋಮೀಟ್ರ್ ಇದೆ. 109 ಕಿಲೋಮೀಟ್ರ್ ಹಳ್ಳಿಗಳ ಮೇಲೆ ಹೋಗುತ್ತೆ. ಸೊ ಈ ರೋಡಲ್ಲಿ ನೈಟ್ ಹೊತ್ತು ಟ್ರಾವೆಲ್ ಮಾಡೋದು ತುಂಬ ಸೇಫಾಗಿ ಹೋಗಬೇಕು. ನಾನು ಲಾಸ್ಟ್ 3 ವೀಕ್ಸ್ ಬ್ಯಾಕು ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋಸ್ ನೋಡಿದೆ. ಯಾರೋ ಹುಡುಗ ರೋಡಲ್ಲಿ ನಿಂತ್ಕೊಂಡು ಕಾರ್ ಮೇಲೆ ದಾಳಿ ಮಾಡ್ತಾನೆ, ಮೊಟ್ಟೆಲೋ ಕಲ್ಲೋ ಏನರಲ್ಲ ಹೊಡಿತಾನೆ. ಸೊ ಅದು ಇದೇ ರೋಡಲ್ಲಿ. ನಾವು ಕೂಡ ಇವತ್ತು ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬಾರ್ಲ ನೋಡೋಣ ತಾಕತ್ತಿದ್ರೆ ನನ್ನ ಗಾಡಿಗೆ ಹೊಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ದೇವ್ರ ಮೇಲೆ ಭಾರ ಹಾಕಿ. ನೋಡೋಣ ಬನ್ನಿ ಸ್ನೇಹಿತರೆ, ಸಿಗ್ತಾವ ಸಿಗಲ್ವೋ. ಸಿಕ್ಕಿದ್ರೆ ಅವ್ನಿಗೊಂದು ಆಯ್ ಹೇಳ್ಬಿಟ್ಟು ಹೋಗೋಣ. ಅವರಿಗೆ 250 ಕಿಲೋಮೀಟರ್ಸ್ ಹೊಡೆದಿದ್ದೀನಿ ಸ್ನೇಹಿತರೆ. ಈಗ ಜಸ್ಟು 110 ಕಿಲೋಮೀಟರ್ ಹೊಡೆಯೋದಕ್ಕೆ 2.5 ಅವರ್ ತೋರಿಸ್ತಾ ಇದೆ. ಎಷ್ಟು ಹಂಸ್ಗಳು ಸ್ನೇಹಿತರೆ. ಅಯ್ಯೋ ನೋಡಿ, ಇಂಚ್ ಹಂಸ್ಗಳು ಹಾಕ್ಬಿಟ್ಟವ್ರು ಈ ರೋಡಲ್ಲಿ. ಎಗರ್ಸಿ ಎಲ್ಲ ನೋವು ಬಂದ್ಬಿಡ್ಬೇಕಿನ್ನ. ಯಜಮಾನಪ್ಪ ಹೋಗೋ ಸೈಡಿಗೆ. ಯಾವುದೋ ಸಿಟಿ ಒಳಗೆ ಬಂದ್ಬಿಟ್ಟೆ ಇವರು. ಹಳ್ಳಿ ಅಂದ್ಕೊಂಡು ಇಲ್ಲೊಂದು ಹಂಸು. ಏನೋ ಯಾರ್ಯಾರು ಎಲ್ಲೆಲ್ಲ ಕೂಗ್ತೀರಪ್ಪ. ನಾವು ಬರಲ್ಲ ಗುರು, ನಾವು ಮಂತ್ರಾಲಯ ಹೋಗ್ಬೇಕು. ಓಹೋ, ಅಣ್ಣ ರೋಡಾಗ ಉಳ್ಳಾಡ್ತಾವೆ. ಯಾವುದು ಬ್ರ್ಯಾಂಡು? ತೇರಿಗೆ 7,000 ಹಂಸುಗಳು. ಖಾಲಿ ಇರುತ್ತೆ ರೋಡು. ಬಟ್ ಈಗ ರೋಡಲ್ಲಿ ಒಂದೇ ಒಂದು ಬೈಕು ಗಟ್ಟಿ ಜೀವ ಮಾಡ್ಕೊಂಡು ಓಡಿಸ್ಬೇಕು ಅಷ್ಟೇ. ನೋಡಿ, ನೀವು ಯಾಕೆ ಇದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳೋರು ದಿಕ್ಕಿಲ್ಲ ಈ ಕಡೆ ಊರುಗಳಲ್ಲೆಲ್ಲ. ಇನ್ನೇನು ಮಾಡ್ತಾರೆ? ಕಲ್ಲು ಹೊಡಿದ್ದೀರಾ, ಮೊಟ್ಟೆ ಹೊಡಿದ್ದೀರಾ ಈ ರೋಡಲ್ಲಿ. ಏನಪ್ಪ ಇಷ್ಟೊತ್ತಾದರೂ ಒಂದು ಹಂಸು ಬರಲಿಲ್ಲ. ಆಗಾಗ ಬಂದ್ಬಿಟ್ಟು ಕೇಳ್ಕೊಂತಿದ್ದಂಗೆ ಬಂದ್ಬಿಡ್ತಲ್ಲಪ್ಪ. ಅದಕ್ಕೆ ಇದು ತೊಗೊಳಕ್ಕೆ ಅಂತ ಹೇಳಿ ನಮ್ಮ ಕತೆ ನೋಡಿ ಸ್ನೇಹಿತರೆ. ಬ್ಯಾಗ್ಗಳೆಲ್ಲ ಎಲ್ಲ ಬಿಚ್ಕೊಂಬಿಟ್ಟವೆ ಈ ಹಂಸ್ಗಳಲ್ಲಿ. ಎಗರಿಸಿ ಕಟ್ಟನ್ ಬಾ ತಗಲಾಕೊಂಡಿರಲಿ ಬನ್ನ. ಇದು ಇಲ್ಲ ನೀನು ತಗಲಾಕಿದ್ರೆ ಕರೆಕ್ಟಾಗಿ ಐತೆ ಕಣಲ್ಲಿ. ತಗಲಾಕ್ಬೇಕು ತಾನೇ ನೀನು? ನಾನು ತಗಲಾಕಿದ್ದೀನಿ, ನೀವು ಬಿಚ್ಕೊಂಡಿದ್ದೀವಿ ಇವಾಗ ಹಿಂದೆಗಡೆ ಹೊರಕೊಂಡು. ಇನ್ನೊಂದ್ಸಲಿ ಕಟ್ಟಿಲ್ಲ. ಬೇಡ ಹತ್ತು ಟೈಮ್ ಆಗೋತದ ಮಿಸ್ಟ್ರೆ. ನೋಡಿ ಸ್ನೇಹಿತರೆ, ಹಿಂಗೆ ಇರೋ ಬ್ಯಾಗ್ನ ತೆಗೆದ್ಬಿಟ್ಟು ಬೀಳಿಸ್ತಾವನೆ ಕೆಳಗಡೆ. ಈಗಲೇ ಟೈಮ್ ಆಗೈಕೊಂಡು ಬಾರೋ ಅಂತ ಹೇಳ್ತಾ ಇದ್ದೀನಿ. ನೋಡಿ, 10 ಗಂಟೆ 6 ನಿಮಿಷ, ಇನ್ನೂ 2 ಅವರ್ ಬೇಕು. ಇವು ನಮ್ಮ ರಾಕೇಶ್ ಒಂದು ಒಳ್ಳೆ ತಲೆನೋವು ಆಗ್ಬಿಟ್ಟೈತಪ್ಪ ಹಿಂದೆಗಡೆ ಕೂತ್ಕೊಂಡು. ಇನ್ನೊಂದು ಹಂಸ್ಬಂತು. ಹಮ್ಮಸ್ಸುಗಳ ಊರು ಅದುವೇ ಆಂಧ್ರ ಬಜಾರು.
ಏನು ಇವ್ರು ಹಂಸ ಹಾಕಿದ್ರೆ ನಾನು ದುಡ್ಡು ಗಿಟ್ಟು ಕೊಡ್ತೀನಿ ಅಂತ ಹೇಳವ್ರ. ಹಾಂ 2 ಅವರ್ 3 ಅವರ್ ಆಗ್ತದೆ ಹಿಂಗೆ ಹೋದ್ರೆ ಇನ್ನೇನಾಗ್ತದೆ. 150 ಅಂಶಗಳು ಹಾಕೊಂಡು ಕೂತ್ಕೊಂಡ್ರೆ ರೋಡಲ್ಲಿ. ನೋಡಿ ಅಯ್ಯ ಈ ಅಂಶಗಳ ಪಕ್ಕದಾಗ ಇವು ಬೇರೆ ಗುಂಡಿಗಳಪ್ಪ, ಗುಂಡಿಗಳು ರೋಡಲ್ಲಿ. ಚೆನ್ನಾಗೈತಲ್ವಾ? ಹೌದು ಮಿಸ್ಟ್ರೆ, ಖಂಡಿತ. ಗುಂಡಿಗಳು, ಹಂಸಗಳು, ನಾಯಿಗಳು, ಯಪ್ಪ. ಆಗೋಗೋಗೋಗೋ ಇನ್ನೊಂದು ನೀನು ಯಾಕೆ ಹೋಗ್ತಾ ಇದೀಯ ಅಂತ ಕೇಳೋರಿಲ್ಲ ಗುರು ರೋಡಲ್ಲಿ. ಕಾರಲ್ಲಿ ಬರುವಾಗ ಗೊತ್ತಾಗ್ತಿರ್ಲಿಲ್ಲ, ಬೈಕಲ್ಲಿ ಬರುವಾಗ ದಿಕ್ಕೇ ತೋಚದಂಗೆ ಆಗೈತಿ ಇವಾಗ ನನಗೆ ಗಾಡಿ ಓಡಿಸೋದಕ್ಕೆ. ನೀವು ಯಾರೋ ನೋಡಿ ರೋಡಲ್ಲಿ ನಿಲ್ಸ್ಕೊಂಡವನಲ್ಲ ಯಾರೀ ನಮಗೈತಿ ಇಲ್ಲಿ. బైక్ పోదా? ఏమైందడా? టూ ఏమైంది? గాడి थोड़ा साइड में प्रॉब्लम. ಏನೋ ಆಗೈತಂತಪ್ಪ. ಏನು ಬರೋದು ರಿಸ್ಕು ಅದ್ಲ ರಿಸ್ಕ್ ಅಂತವ್ರೆ. ಓಯ್ ಯಾರು ನೀವು? ರೋಡ್ ಬಂದ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದೀರಾ? ಬರೋ ಇನ್ನೂ ನಾನು ನೋಡಂಬಿಡ ಬರೋ. ಏನು ನಡೀತಾ ಇದೆ ಇಲ್ಲಿ? ಆಪೋಸಿಟ್ಟೇ ಹೊಡಿಬೇಕು ಗುರು. ಯಾರೋ ಕೋತ್ ನನ್ನ ಮಗ ರೋಡಲ್ಲಿ ಹಾಕವನೆ ಲಾರಿ ತಗೊಂಬಂದು. ಮೇಷ್ಟ್ರಿಗಂತೂ ಇಂತೆ ಕಡೆ ಕುಂಡಿಸ್ಕೊಂಡು ಎಗ್ಗರ್ಸಿ ಸಾಕಾಗೋಯ್ತು ಹಂಸಗಳನ್ನ. ಹೋಗಪ್ಪ ಅದೇನಿಗೆ ಈ ರೋಡಾಗ ಅಷ್ಟು ಹಂಸ ಹಾಕೋರು ಅರಡು. ಈ ಕಾಡು ಕೊಂಪೆಗೆ ಯಾರೋ ಬರ್ತಾರೆ? ಗಾಡಿಗಳು ಇರ್ತಾವೇನ್ರಿ? ಆಗೋ ಅದೇನಕ್ಕೆ ಇಷ್ಟೊಂದು ಹಂಸ ಹಾಕೋರು? ಅದೇನೋ ಹೋಗಪ್ಪ ತಥೋತ್ತೇರಿಗೆ. ನಾಲ್ಕನೇ ಟೋಲ್ ಕ್ರಾಸ್ ಆಯಿತು. ಒಂದು 15 ಮಿನಿಟ್ಸಲ್ಲಿ ಮಂತ್ರಾಲಯದಲ್ಲಿ ಇರ್ತೀವಿ. ಸಖತ್ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ ನನಗಂತೂ. ಫೈನಲಿ ಡೆಸ್ಟಿನೇಷನ್ ಕಂಪ್ಲೀಟೆಡ್. ಹಾಂ ಓ ಮೈ ಗಾಡ್. 12 ಗಂಟೆಗೆ ಹೊಡಿತೀನಿ ಅಂತ ಹೇಳಿದ್ದೆ ನಿಮಗೆ. 12 ಗಂಟೆಗಿಂತ ಮುಂಚೆಗೆ ಮುಗಿಸಿದ್ದೀವಿ. ಏನು ಮಿಸ್ಟ್ರೆ ರಾಕೇಶ್? 5 ಅವರಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಹೊಡೆದಾಕಿದ್ದೀನಿ 5 ಅವರ್ಗೆ. ಇನ್ನು 6 ನಿಮಿಷ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ. 6 ನಿಮಿಷ ಉಳಿಸಿದ್ದೀನಿ. ಇಲ್ಲ ಮಧ್ಯೆ ರೋಡ್ ಸರೋದಿಲ್ಲ ನನಗೆ.
ಆ ರೋಡಲ್ಲಿ ಹೊಡಿಬೇಕಲ್ಲ, ಹೊಡೆದಿದ್ದೀನಿ. ತುಂಬ ಸಕ್ಸಸ್ಫುಲ್ಲಾಗಿ ರೈಡ್ ಕಂಪ್ಲೀಟ್ ಮಾಡಿದ್ದೀವಿ. ಒಂದು ಸೈಡು ನಾಳೆ ಮಾರ್ನಿಂಗ್ ಈ ಕಡೆಯಿಂದ ಆ ಕಡೆ ಹೋಗಬೇಕು, ಅದು ಕೂಡ ಸಕ್ಸಸ್ ಆದರೆ ಓಕೆ. ಈಗ ಅದೇ ಖುಷಿಗೆ ಹೋಗಿ ರೂಮ್ ಮಾಡಿಕೊಂಡು ಸ್ವಲ್ಪ ಮಲ್ಕೊಂಬಿಟ್ರೆ ಫೈನಲಿ ಬಂದು ರೂಮ್ ಬುಕ್ ಮಾಡೋಣ ಅಂತ ಬಂದು, ಇಲ್ಲೊಬ್ಬ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಕಡೆಯಿಂದ ಹೋಗಿದ್ದಕ್ಕೆ ಬೃಂದಾವನ್ ಗಾರ್ಡನ್ ಈ ಹೋಟೆಲಲ್ಲಿ ಸಿಕ್ತು ನನಗೆ ರೂಮು. ಊಟ ಮಾಡ್ಕೊಂಬೋಗಿ ಹೋಗಿ. ಯಾವ ಊರಿನಿಂದು? ಯಾವ ಇವೆಲ್ಲ? ಹಾಂ, ಇವಾಗ ಆಗಿದೆ. ನೆಟ್ಟಾಗಿ ಲಾಕ್ ಮಾಡೋಕ್ಕೆ ಬರೋಲ್ಲ ಗಾಡಿನ, ಮಾತಾಡ್ತಾನೆ. ಬೃಂದಾವನ್ ಗಾರ್ಡನು, ವಿಂಗು. ನಮಗೆ ಸಿಕ್ಕಿರೋದು ರೂಮ್ ನಂಬರ್ 55, ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರ್ ಸರಿ ಕಡೆನಾ? ಲಿಫ್ಟಲ್ಲ? ಲಿಫ್ಟ್ ಇದೆ ಅಂತೆ, ಬನ್ನಿ. ಆನ್ ಮಾಡಿದ ತಕ್ಷಣ ಲೇಟ್ ಆಗೋಯ್ತಲ್ಲಪ್ಪ. ಸೆಕೆಂಡ್ ಫ್ಲೋರ್. ರಾಕೇಶ್ ಅವ್ರು ಬಂದರು, ಲಿಫ್ಟಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಏನು ಓದ್ಬೇಡ ಸುಮ್ಮನೆ, ಆಪ್ಕಿ ಪಾಬಿಟ್ಟದು. ಓ ಮೈ ಗಾಡ್, ಎಲ್ಲ ಕಡೆನೂ ಆಯಿತು. ಈಗ ಲಿಫ್ಟಲ್ಲಿ ಕೂಡ ಬಂದುಬಿಟ್ವಿ. ರೂಮ್ ನಂಬರ್ 55. ಮೇಷ್ಟ್ರೆ 55ನೇ ನಂಬರ್ ಹುಡ್ಕಪ್ಪ. 57, 56, 55. ನಮ್ಮ ರೂಮ್ ಮುಂದೆ ಮಾತ್ರ ಲೈಟ್ ಹಾಕವ್ರೆ, ನಾವು ಬರ್ತೀವಿ ಅಂತನಾ? ಓಪನ್ ಮಾಡೋದು ಇದೇನಾ ರೂಮು? ಇಲ್ಲಿನ ಪರಿಣಾಮ ಹೋಗಿರ್ತದೆ. ದಡ ಅಂತಲ್ಲ ಮೇಷ್ಟ್ರೇನು? ಇಲ್ಲಿನ ಪರಿಣಾಮ ಹೋಗಿರ್ತದೆ ನೋಡಿ. 300 ರೂಪಾಯಿ ಎಂಥ ರೂಮ್, ಆರಾಮಾಗಿ ಬರಲಿ. ಫ್ಯಾನ್ ರೀ ಸೌಂಡ್ ಬಂದಿದೆ ಮೇಷ್ಟ್ರೆ, ಫ್ಯಾನ್ ಸೌಂಡ್ ಬಂದಿದೆ ದಡ ಅಂತ. 300 ರೂಪೀಸ್ಗೆ ಒಂದು ರೂಮ್ ಸಿಕ್ಕಿದೆ ನಮಗೆ, ಸಸ್ತಾ ರೂಮು. ಡಬಲ್ ಕಾಟ್ ಕೊಟ್ಟವ್ರೆ, ಒಂದು ಬೀರು ಕೊಟ್ಟವ್ರೆ. ಮೇಷ್ಟ್ರ ಹೆಲ್ಮೆಟ್ ತಗೊಂಡು ಬೀರು ಮೇಲೆ ಇಕ್ಬಿಟ್ಟ. ಇದ್ರಲ್ಲಿ ಏನೂ ಇಲ್ಲ. ರೂಮ್ ಮಸ್ತಾಗಿದೆ. ಇಲ್ಲೇನಿದೆ ಮೇಷ್ಟ್ರೆ? ಇದೇ ಒಂದು ದೊಡ್ಡ ರೂಮ್ ಇದ್ದಂಗೆ ಐತೆ ಮೇಷ್ಟ್ರೆ, ಟಾಯ್ಲೆಟು ನೋಡು. ಅಲ್ಲೇ ಮಲಿಕ ನೀನು. ನಾನು ಇಲ್ಲಿ ಮಲಿಕ. ಮೇಷ್ಟ್ರೆ ಬಿಸಿನೀರು ಬರಲ್ಲ ಇಲ್ಲಿ. ಬಿಸಿನೀರು ಬರಲ್ಲ? ಬಿಸಿನೀರು 300 ರೂಪೀಸ್ ಏನು ಎಂಥ ರೂಮ್ ಕೊಟ್ಟಾರ ಬಾ. ಓಕೆ, ಬಂದಿದ್ದಕ್ಕೆ ಸಾರ್ಥಕ ಆಯಿತು. ರೂಮ್ ಸಿಕ್ತು. ಯಾವತ್ತು ಬಂದರೂ ಇಲ್ಲಿ ರೂಮ್ ಸಿಗ್ತಾ ಇರಲಿಲ್ಲ. ಇವಾಗ ಬಂದ ತಕ್ಷಣ ರೂಮ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ. ನೀವು ನೋಡ್ಬೋದು ನನ್ನ ಅವತಾರ ಯಾವ ರೀತಿ ಇದೆ ಅಂತ ಮಾಡಿದ್ದೀನಿ. ಸೊ ನೈಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಬೆಂಕಿ ಅಂತ ಹೇಳ್ಬೋದು. ಸಖತ್ ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ದೀನಿ. ಇದು ತುಂಬ ನಿದ್ದೆ ಬರ್ತಾಯಿತ್ತು. ಆಪೋಸಿಟ್ ಗಾಡಿಗಳು, ಅದು ಸಿಂಗಲ್ ವೇ. ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ. ಸಖತ್ತು ಭಯಾನಕವಾಗಿತ್ತು ನನಗಂತಿದು. ಫಸ್ಟ್ ಟೈಮ್ ಲೈಫಲ್ಲಿ ಮಾಡಿರೋದು ಈ ರೈಡು, ನೈಟ್ ರೈಡು. ಇವನು ಮಾತ್ರ ಮೆಸೇಜ್ ಮಾಡ್ತಾನೆ, ಫೋನ್ ಮಾಡ್ತಾನೆ, ವಿಡಿಯೋ ಕಾಲ್ ಮಾಡ್ತಾನೆ. 12:30 ಆಯಿತು. 12 ಗಂಟೆಗೆ ಹೋಗ್ಬಿಡೋಣ ಅಂಥೇಳಿ ಊಟ ಇಲ್ದಂಗೆ ಮಾಡ್ಕೊಂಡಿದ್ದೀವಿ. ಮಂತ್ರಾಲಯದಲ್ಲಿ 12 ಗಂಟೆ ಆದರೂ ಊಟ ಸಿಗ್ತಾಯಿಲ್ಲ ನಮಗೆ. ಮೇಷ್ಟ್ರು 10 ಕಡೆಯಿಂದ 10 ಕಡೆಗೆ ಓಡಾಡಿಸ್ತಾವನೆ. ಲಾಸ್ಟಿಗೆ ಒಂದು ಟೀ ಬಂದು ಕುಡಿದ್ಬಿಟ್ಟು ಮಲ್ಕೊಂಬಿಡೋದು ಇವಾಗ. ಏನು ಮೇಷ್ಟ್ರೆ? ಟೀ ಅಂತೂ ಕುಡಿಯಲ್ಲ. ಒಂದೇ ಒಂದು ಬಿಸ್ಕೆಟೋ ಬನ್ನ ತಗೊಂಡು ತಿನ್ಕೊಂಡು ಮಲಿಕೊಳ್ಳೋದು. ಇಲ್ಲಿನ ಬಾಳೆಹಣ್ಣು ಅವು ಇವೆಲ್ಲ ಸೌಲಭ್ಯಗಳು ಇಲ್ಲ ಇಲ್ಲಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಟೀನೂ ಸಿಗಲ್ಲ. ಅವರು ಮುಚ್ಚಿ ಮುಳ್ಳಾಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಏನೋ ಇರೋದನ್ನ ತಿನ್ಕೊಂಡು ಕುಡ್ಕೊಂಡು ಹೋಗಿ ಮಲೆ ಮಲಿಕಿಡೋಣ. ಬಂದದ್ದು? ಹಾಂ, ಬನ್ನದೇ. ಓಕೆ,
ಸೊ ಫೈನಲಿ ಬಂದಿದ್ದೀವಿ ಟೀ ಬನ್ ಅಂಗಡಿ ಹತ್ರ. ಸರ್ ಏನಿದೆ? ಟೀ ಐತೆ ಬಂದೈತೆ ಕೊಡಿ ಸರ್. ಪ್ಲೈನ್ ಹಾಲು ಇದೆಯಾ? ಇಲ್ಲಿ ಬಂದು ಹಾಲು ಕೇಳ್ತಾವ್ನು ಮೇಸ್ಟ್ರು. ಟೀ ಒಂದಿದೆ ಬಂದಿದೆ ಅಷ್ಟೇ. ಯೂಟ್ಯೂಬಲ್ಲಿ ಬರ್ತೀರಾ ಬಿಡಿ ಸರ್. ಫೈನಲಿ ರಾಯರು ದರ್ಶನ ಮುಗೀತು. ದರ್ಶನ ಮಾಡ್ಕೊಂಡು ಇನ್ನೇನು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಮೇಸ್ಟ್ರು ರೆಡಿ ಆಗವನೆ ಹೊರಡೋದಕ್ಕೆ. ರಶ್ ಕಮ್ಮಿ ಇತ್ತು ಇವತ್ತು, ನೋಡ್ಬೋದು ಜನನೇ ಇಲ್ಲ, ತುಂಬ ಜನ ಕಮ್ಮಿ ಇದ್ದಾರೆ. ಸಖತ್ ಖುಷಿ ಆಗ್ತೈತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ಅಂಥೇಳಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್. ಮೇಸ್ಟ್ರೆ ನಮ್ಮ ಫಾಲೋವರ್ಸ್ಗೆ ಬಾಯ್ ಹೇಳ್ಬಿಡು ಮೇಸ್ಟ್ರೆ.